into my eyes remain silent. The problems in her head pile up. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವಿಸ್ಟ್ರೋಮ್ SX250 ಸುಜುಕಿ ವಿಸ್ಟ್ರೋಮ್ SX250ನ ರಿವ್ಯೂ ಮಾಡೋಣ ಅಂತಿದ್ದೀನಿ. ಜಸ್ಟ್ ರಿವ್ಯೂ ಅಂದರೆ ಸ್ಪೆಕ್ಸ್ ಏನು ಪ್ರೋಸ್ ಆ್ಯಂಡ್ ಕೋನ್ಸ್ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದನ್ನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಹಿಂದಗಡೆ ಲೇಕ್ ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಗಾಡಿ ನನ್ನ ಮುಂದೆ ಇದೆ. ಸೊ ಇದೆ ಸುಜುಕಿ SX250 ವಿಸ್ಟ್ರೋಮ್. ಸೊ ಇದು ಬಂದ್ಬಿಟ್ಟು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ನು. ಸೊ 26.5 PS ಬರುತ್ತೆ ಇದರದ್ದು. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 22.2 Nm ನ್ಯೂಟನ್. ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಡ್ಯುಯಲ್ ಚಾನಲ್ ABS, ಎರಡರಲ್ಲೂ ABS ಬರುತ್ತೆ. ಸೊ ನಿಮಗೆ ಇದರಲ್ಲಿ ಇಂಜಿನ್ ಆಯಿಲ್ ನೋಡೋದಾದರೆ 1200 ml. ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 12 ಲೀಟರ್ಸ್. ಮೈಲೇಜ್ ಬಂದು 32 km/ಲೀಟರ್ ಅಂತ ಹೇಳ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಟಿಯಲ್ಲಿ 30 ಬರ್ಬೋದು ನಿಮಗೆ, ಸಿಟಿಯಲ್ಲಿ 30, ಲಾಂಗಲ್ಲಿ 32 ಬರ್ಬೋದು ಅಷ್ಟೇ. ಇದ್ರದ್ದು ಗೇರ್ ಬಾಕ್ಸ್ ಬಂದು ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಇನ್ನು ನೋಡೋದಾದರೆ ಸಸ್ಪೆನ್ಷನ್ ಎಲ್ಲ ನಾರ್ಮಲ್ಲು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಈ ಸಸ್ಪೆನ್ಷನ್ ಬಂದು ಏನಂದರೆ ಇವಾಗ ಜಿಕ್ಸರಲ್ಲಿ ಕೂಡ ಸೇಮ್ ಟ್ರಾವೆಲಿಂಗ್ ಸಸ್ಪೆನ್ಷನ್, ಜಿಕ್ಸರ್ 250 ಯಾವುದಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಟ್ರಾವೆಲ್ ಲೆಂತ್ ಎಲ್ಲ ಸೇಮ್ ಇರುತ್ತೆ. ಬಟ್ ಒಂದು ಮಾತ್ರ ಡಿಫ್ರೆನ್ಸ್ ಅಷ್ಟೇ, ಜಿಕ್ಸರಲ್ಲಿ ನಿಮಗೆ ಈ ಬೋಲ್ಟ್, ಈ ಕ್ಲ್ಯಾಂಪ್ ಇದೇನಿದೆಯೋ ಕನೆಕ್ಟ್ ಇಲ್ಲಿ ಸೆಂಟ್ರಲ್ ಬರುತ್ತೆ, ಇದಕ್ಕೆ ಸ್ವಲ್ಪ ಹಿಂದೆ ಕೊಟ್ಟಿದ್ದಾರೆ. ಸೊ ADV ಅಲ್ವಾ, ಸೊ ಹಂಗೆ ಇರುತ್ತೆ. ರೇರ್ ಬಂದ್ಬಿಟ್ಟು ಮೋನೋ ಸಸ್ಪೆನ್ಷನ್ನು ವಿತ್ ಅಡ್ಜಸ್ಟೇಬಲ್, ಡ್ಯಾಂಪಿಂಗ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಅಂದರೆ ನಿಮಗೆ ಹಾರ್ಡು ಸಾಫ್ಟ್ ಮಾಡ್ಬೋದು ಅಷ್ಟೇ ಹೊರತು ಹೈಟು ಅಪ್ ಡೌನ್ ಮಾಡೋಕ್ಕಾಗಲ್ಲ. ಜಸ್ಟ್ ಡ್ಯಾಂಪಿಂಗ್ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ನಿಮಗೆ ಬೌನ್ಸ್ ಆಗೋದನ್ನು ಫ್ರೀಯಾಗಿ ಬೌನ್ಸ್ ಆಗ್ಬೋದು, ಅಥವಾ ಹಾರ್ಡ್ ಆಗಬೇಕಾ ಸಾಫ್ಟ್ ಆಗಬೇಕಾ ಅನ್ನೋದನ್ನು ಮಾಡ್ಕೋಬೋದು. ಅದು ಬಿಟ್ಟರೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಅದೊಂದು ಅಡ್ವಾಂಟೇಜು. ಸೊ ಗೈಸ್ ಇದು ನಿಮಗೆ ಆ ಕಡೆಯಿಂದ ತೋರಿಸ್ತೀನಿ. ಸೊ ಗೈಸ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 205 mm ಇರುತ್ತೆ. 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೀಟ್ ಹೈಟ್ ಬಂದ್ಬಿಟ್ಟು 835 mm ಬರುತ್ತೆ ಸೀಟ್ ಹೈಟು. ಸೊ ಇದ್ರದ್ದು ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ ಸ್ಟಾಕ್ದು 140/70/17 ಬರುತ್ತೆ. ಸೊ 17 ಇಂಚಸ್ ರೇರು, 17 ಇಂಚ್ ವೀಲ್ ರೇರ್ ಬರುತ್ತೆ. 100/90/19 19 ಇಂಚಸ್ ಫ್ರಂಟು. ಸೊ ಇದರಲ್ಲಿ ಸ್ಟಾಕಲ್ಲಿ ನಿಮಗೆ MRF ಕೊಡ್ತಾ ಇದ್ದಾರೆ. ಸೊ ಸೂಪರ್ MRF ಮೀಟಿಯರ್, ಇದು MRF ಮೀಟಿಯರ್ ಕೊಡ್ತಾ ಇದ್ದಾರೆ ಟೈರ್ಸು. ಸೊ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಆಫ್ ರೋಡಿಂಗ್ ಮತ್ತು ಆನ್ ರೋಡಿಂಗ್ ಗ್ರಿಪ್ ಎರಡೂ ಕೂಡ ಇದರಲ್ಲಿ ಕ್ರೇಜಿಯಾಗೇ ಇದೆ ಅಂತ ಹೇಳ್ಬೋದು. ಸೊ ಓವರಾಲ್ ಇದ್ರ ವೆಯ್ಟ್ ಬಂದ್ಬಿಟ್ಟು 167 kgs ಬರುತ್ತೆ ತೂಕ. ಅಷ್ಟೇನು ತೂಕ ಅನಿಸಲ್ಲ. ಸೊ ಲೈಟ್ ವೆಯ್ಟ್ ಇದೆ. ಇನ್ನು ಇದಕ್ಕೆ ಆಕ್ಸೆಸರೀಸ್ ಸಿಕ್ಕಾಬಟ್ಟೆ ಬರುತ್ತೆ. ಸೊ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ಮೇಲಂತೂ ಸೂಪರಾಗಿರುತ್ತೆ. ಇದಕ್ಕೆ ಕ್ರ್ಯಾಶ್ ಗಾರ್ಡು ಇವೆಲ್ಲ ಇರಲೇಬೇಕು, ಬಿದ್ದರೆ ಮಾತ್ರ ಏನೂ ಉಳಿಯಲ್ಲ, ಸ್ಪೇರ್ಸ್ ಎಲ್ಲ ಹೋಗ್ಬಿಡುತ್ತೆ. ಇವಾಗ ಇದ್ರದ್ದು ಪ್ರೋಸ್ ಆ್ಯಂಡ್ ಕೋನ್ಸು, ನಮಗೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಹೋದರೆ ನೋಡಿ, ಈ ಹೆಡ್ಲೈಟ್ ಇದೆ ನೋಡಿ, ಹೆಡ್ಲೈಟ್ ನಿಮಗೆ ಅಷ್ಟೊಂದು ಪವರ್ ಅನಿಸಲ್ಲ ನೈಟಲ್ಲಿ. ಸ್ವಲ್ಪ ಆಕ್ಸಿಲರಿ ಲೈಟ್ ಬೇಕೇ ಬೇಕಾಗುತ್ತೆ. SJG ಆ ಥರ ಲೈಟ್ಸ್ ಇದೆಯಲ್ಲ, ಅದು ಕಂಪಲ್ಸರಿ ಇದಕ್ಕೂ ಬೇಕಾಗುತ್ತೆ. ಇದೂ ಅಷ್ಟು ಪವರ್ ಇಲ್ಲ ಲೈಟ್ಸು. ಇಂಡಿಕೇಟರ್ಸ್ ನೋಡೋದಾದರೆ ಮಾಮೂಲಿ ಹ್ಯಾಲಜನ್ ಬಲ್ಬ್ಸ್ ಕೊಟ್ಟಿದ್ದಾರೆ. ಸೊ ಇದು ಮಾಮೂಲಿ LED ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಈ ಪ್ರೈಸ್ಗೆ. ಅದೊಂದು ಚೆನ್ನಾಗಿಲ್ಲ. ಸ್ಪೀಡೋಮೀಟರ್ ನೋಡಿ, ಸ್ಪೀಡೋಮೀಟ್ರ್ ಕೂಡ ಬೇಸಿಕ್ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಚೆನ್ನಾಗಿಲ್ಲ. TFT ಯಾವುದನ್ನ ಚೆನ್ನಾಗಿರೋದು ಕೊಟ್ಟಿದ್ರೆ ಚೆನ್ನಾಗಿರೋದು. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ಸೈಡ್ ಬೈ ಸೈಡ್ ನ್ಯಾವಿಗೇಷನ್ ಸಿಗುತ್ತೆ, ಕಾಲ್ ಅಲರ್ಟ್ ಬರುತ್ತೆ, ಮೆಸೇಜ್ ಅಲರ್ಟ್ಸ್ ತೋರಿಸುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಫ್ಯೂಲು ತೋರಿಸುತ್ತೆ, ಇಲ್ಲಿ ಟೈಮ್ ತೋರಿಸುತ್ತೆ, ಇಲ್ಲಿ ಟ್ರಿಪ್ A ಟ್ರಿಪ್ B ಇದೆಲ್ಲ ತೋರಿಸುತ್ತೆ. ABS ಸಿಂಬಲ್ ಕೂಡ ತೋರಿಸುತ್ತೆ ನೋಡಿ, ಹಿಂಗೆಲ್ಲ ಇದೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ. ಅದೊಂದು ಸೂಪರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅದೇ ಇದು ಬೇಸಿಕ್ ಕೊಟ್ಬಿಟ್ಟಿದ್ದಾರೆ, ಅದೊಂದು ಬೇಜಾರಷ್ಟೇ. ಇನ್ನೂ ಚೆನ್ನಾಗಿ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಇನ್ನು ಅದು ಬಿಟ್ಟರೆ ಹೇಳಿದ್ನಲ್ವ ಆವಾಗಲೇ, ಈ ಸಸ್ಪೆನ್ಷನ್ ಬಂದ್ಬಿಟ್ಟು ಸೇಮ್ ಜಿಕ್ಸರ್ದೇ ಕೊಟ್ಬಿಟ್ಟಿದ್ದಾರೆ. ಅಪ್ಸೈಡ್ ಡೌನ್ ಕೊಟ್ಟಿದ್ದಾರೆ, ಇನ್ನೂ ಸೆಕ್ಸಿ ಲುಕ್ ಇರೋದು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದು.
ಮತ್ತು ನನಗೆ ಬೇಜಾರಾಗಿದ್ದೇನೆಂದರೆ ಜಿಕ್ಸರಲ್ಲೇ ಒಳ್ಳೆ ಟೈಲ್ಯಾಂಪ್ ಕೊಟ್ಟವನು ಹಿಂಗೆ ಸ್ಲೀಕಾಗಿ ಸಣ್ಣಗೆ. ಇದರಲ್ಲಿ ಮಾತ್ರ ಓಲ್ಡ್ ಮಾಡಲ್ ಅದೇ ಹಳೆ ಕಾಲದ ಥರನೇ ಕೊಟ್ಟವನೆ. ಇದೊಂದು ಚೇಂಜ್ ಆಗಬೇಕಾಗಿತ್ತು, ಇದು ನನಗೆ ಇಷ್ಟ ಆಗಲಿಲ್ಲ. ಅದು ಒಂದು ಚೇಂಜ್ ಮಾಡಿದರೆ ಚೆನ್ನಾಗಿರೋದು. ಸೊ ಈಗ ಪ್ರೋಸ್ ಬಗ್ಗೆ ಮಾತಾಡೋಣ, ಏನು ಚೆನ್ನಾಗಿದೆ ಗಾಡಿಯಲ್ಲಿ ಅಂತ. ಸೊ ಓವರ್ ಆಲ್ ಈ ಗಾಡಿ ಲುಕ್ ಮಾತ್ರ ಸೆಕ್ಸಿ ಆಗಿದೆ, ಬ್ಯೂಟಿಫುಲ್ ಅಂದ್ಕೊಳ್ರಿ. ಆ ಬಾಡಿ ಶೇಪ್ಸ್ ಆಗಿರೋದು, ಆ ಪೀಕ್ ಅದೆಲ್ಲ ಏನು ಸಖತ್ತಾಗಿದೆ ಅಂದರೆ ಗಾಡಿ ಓವರ್ ಆಲ್ ಲುಕ್ ಮಾತ್ರ ಕ್ರೇಜಿಯಾಗಿ ಕೊಟ್ಟಿದ್ದಾನೆ. ಕಲರ್ ಡಿಸೈನಿಂಗು, ಆ ಶೇಪ್ಸ್ ಎಲ್ಲ ಸೂಪರ್ ಆಗಿದೆ. ಇಂಜಿನ್ ಪವರ್ ಗುರು, ಇಂಜಿನ್ ಪವರು ತುಂಬ ಚೆನ್ನಾಗಿದೆ. ಈ ಲಾಂಗ್ ಟ್ರಾವೆಲಿಂಗ್ ಅಂದರೆ ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರಿಗೆ, ಟ್ಯೂರಿಂಗ್ ಮಾಡೋರಿಗೆಲ್ಲ ಇಂಜಿನ್ ಸ್ವಲ್ಪ ಪವರಾಗೇ ಇದೆ, ಒಳ್ಳೆ ಪವರ್ ಇದೆ. ಇಂಜಿನ್ ಮಾತ್ರ ಸಖತ್ತಾಗಿದೆ ಪವರು. ಮತ್ತು ಗಾಡಿ ಕೂಡ ನಮಗೆ ತೂಕ ಅನಿಸಲ್ಲ, ಹೆವಿ ವೆಯ್ಟ್ ಅನಿಸಲ್ಲ, ವೆಯ್ಟ್ಲೆಸ್ ಆಗಿದೆ ಗಾಡಿ. ಹೆಂಗೆ ಬೇಕಾದ್ರೆ ಆಟ ಆಡ್ಬೋದು, ವೆಯ್ಟ್ಲೆಸ್ ಆಗಿದೆ, ಅದೊಂದು ಸೂಪರ್ ಆಗಿದೆ. ಮತ್ತು ಈ ಟೈರ್ಸ್ ಬಗ್ಗೆ ಮಾತಾಡೋದಾದರೆ ಟ್ಯೂಬ್ಲೆಸ್ಸು. ಸೊ ಟ್ಯೂಬ್ಲೆಸ್ ಟೈರ್ಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಈ ಪಂಚರ್ದು ಭಯ ಇರಲ್ಲ, ಆರಾಮಾಗಿ ಹೋಗ್ಬೋದು. ಡ್ಯೂಯಲ್ ಪರ್ಪಸ್ ಟೈರ್ಸ್ ಬೇರೆ, ದಟ್ ವಾಸ್ ವೆರಿ ಗುಡ್. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇನ್ನು ಫೈನಲಿ ಈ ಸೀಟ್ ಬಗ್ಗೆ ಮಾತಾಡೋದಾದರೆ ಸೀಟ್ ಸಖತ್ ವೈಡ್ ಇದೆ, ಸಿಕ್ಕಾಪಟ್ಟೆ ವೈಡ್ ಇದೆ. ನಮಗೆ ನಮ್ಮ ಸೀಟ್ ಈ ಸೀಟಿಂದ ನಮ್ಮ ಸೀಟ್ ನೋವಾಗಲ್ಲ, ತುಂಬ ವೈಡ್ ಆಗಿದೆ. ಹಿಂದೆ ಕೂತ್ಕೊಳ್ಳೋರ್ಗಂತೂ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿದೆ. ಈ ಸೀಟ್ಸ್ ಮಾತ್ರ ಸೂಪರ್ ಆಗಿದೆ ಗುರು, ಸಾಫ್ಟಾಗಿ. ಆಮೇಲೆ ರ್ಯಾಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಸ್ವಲ್ಪ ಹಿಂದೆ ಕೊಟ್ಟಿದ್ದಾನೆ. ರ್ಯಾಕ್ ವಾಸ್ ಆಲ್ಸೋ ವೆರಿ ಗುಡ್, ಚೆನ್ನಾಗಿದೆ ರ್ಯಾಕ್ ಕೂಡ. ಓವರ್ ಆಲ್ ಈ ಗಾಡಿಯಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ, ಒಂದು ಬ್ಲ್ಯಾಕು, ಒಂದು ಆರೆಂಜು, ಒಂದು ಯೆಲ್ಲೋ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಆರೆಂಜ್ ಕೂಡ 3 ಕಲರ್ಸ್, 3 ಕಲರ್ ಕೂಡ ಚೆನ್ನಾಗೇ ಇದೆ ಗುರು. 3 ಕಲರ್ ಕೂಡ ಸೂಪರ್ ಆಗಿದೆ. ಕಲರ್ ವೈಸ್ ನೋಡಿದ್ರೆ ಮಾತ್ರ ಬಾಂಬ್ ಆಗಿಬಿಟ್ಟವ್ರೆ. ಸೊ ಇವಾಗ ಓಡಿಸ್ಬಿಟ್ಟು ನಮ್ಮ ಫೀಲ್ ಹೆಂಗಿದೆ ನೋಡೋಣ. GoPro ವ್ಯೂಗೆ ಸ್ವಾಗತ. ನೋಡಿ ಇನ್ಸ್ಟಾ ಕ್ಲಸ್ಟರ್ ಹಿಂಗಿದೆ ಇದ್ರದ್ದು. ಗೋ ಸ್ಟ್ಯಾಂಡ್ ಹಾಕಿದರೆ ಇದು ಕೂಡ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ. ನೀವು ವಿತ್ ಗೇರಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀವು ಗೇರಲ್ಲಿ ಸೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗಲ್ಲ, ಬರೀ ನ್ಯೂಟ್ರಲ್ ಮಾತ್ರ ಸ್ಟಾರ್ಟ್ ಆಗುತ್ತೆ. ಇವಾಗ ತಾನೇ ವಾಶ್ ಮಾಡಿ ಕೊಟ್ಟವನೇ, ಗಲೀಜ್ ಮಾಡೋದು ಬೇಡ ಮತ್ತು ಬೈಕಳ್ತಾನೆ. ಲಾಸ್ಟ್ ಟೈಮ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನಾನು ಇದೇ ಥರ ರಿವ್ಯೂ ಮಾಡೋಕ್ಕೆ ಈ ಗಾಡಿ ತೊಗೊಂಬಂದೆ. ಆವಾಗ ಈ ಗಾಡಿ ಓನರ್ ಕೂಡ, ಐ ಮೀನ್ ವರುಣ್ ಅಂತ ಅವನ ಹೆಸರು, ಅವರು ಕೂಡ ಬಂದಿದ್ದರು. ಮರ್ಯಾದೆ ಕೊಡಬೇಕು ಇವ್ರು ಅಂತ, ಅವನು ಕೂಡ ಬಂದಿದ್ದ. ಸೊ ಲಾಸ್ಟ್ ಟೈಮ್ ವಿಡಿಯೋ ಕರಪ್ಟ್ ಆಯಿತು. ಈ ಸತಿ ಏನೂ ಆಗಬಾರ್ದು ಅಂದ್ಬಿಟ್ಟು ಕ್ಯಾಮ್ರಾ ಆ್ಯಂಗಲ್ ಕೂಡ ಚೆನ್ನಾಗಿ ಸೆಟ್ ಮಾಡಿ ಇನ್ನೂ ಒಂದು ಚೆನ್ನಾಗಿ ವಿಡಿಯೋ ಬರಲಿ ಅಂತ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದ್ರದ್ದು ಬರೋದು ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನನ್ನ ಒಂದು ಎಕ್ಸ್ಪಲ್ಸ್ದಾಗ ನೋಡಿದ್ರೆ ಅದು ನಿಸ್ಸಿನ್ನ ಏನೋ ಬರುತ್ತೆ. ಸೊ ಅದು ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್. ಇದು ಪವರ್ ಕೂಡ ಸಕ್ಕತ್ತಾಗಿದೆ ಗುರು. ಪವರ್ ಡೆಲಿವರಿ ಕೂಡ ಇದ್ರದ್ದು ಸಕ್ಕತ್ತಾಗಿದೆ. ಇದೇನು ಗೊತ್ತಾ, ಲಾಂಗ್ ಎತ್ಕೊಂಡು ಹೋಗೋರಿಗೆ, ಸ್ವಲ್ಪ ಫಾಸ್ಟ್ನ ಇಷ್ಟಪಡೋರಿಗೆಲ್ಲ ಇದು ಓಕೆ. ಎಕ್ಸ್ಪಲ್ಸ್ ಬಂದ್ಬಿಟ್ಟು ಏನು ಗೊತ್ತಾ, ಆರಾಮಾಗಿ ಹೋಗ್ತೀವಿ ಗುರು ಅಂದರೆ ಅದು ಓಕೆ, ಏನು ಆ ಥರ ಏನು ಕಂಡಮ್ ಏನಲ್ಲ. ಬಟ್ ಆಫ್ ರೋಡಿಂಗ್ ಅಂತ ಹೋದರೆ, ಪ್ರಾಪರಾಗಿ ಆಫ್ ರೋಡಿಂಗ್ ಹೋದಾಗ ಎಕ್ಸ್ಪಲ್ಸ್ ಮುಂದೆ ಇದು ಸ್ವಲ್ಪ ಡಮ್ಮಿ ಅನಿಸುತ್ತೆ. ಬಟ್ ಇದು ಆನ್ ರೋಡಲ್ಲಿ ಮಾತ್ರ ಎಲ್ಲನ ಟ್ಯೂರಿಂಗ್ ಮಾಡೋದಕ್ಕಂತೂ ಕ್ರೇಜಿ ಗಾಡಿ ಇದು. ಎಲ್ಲನ ನೀವು ಲಾಂಗ್ ಹೋಗ್ತೀರಾ ಅಂದರೆ ಸೊ ಲಾಂಗ್ ಎಲ್ಲನೂ ಹೋಗ್ತೀರಾ ಅಂದರೆ ಮಾತ್ರ ಮಾಡಿಸಿದ ಗಾಡಿ ಇದು. ಪವರು ಐತೆ, ಲುಕ್ಕು ಇದೆ. ಸೊ ನನಗೆ ಇದರಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ಯಾಕಂದರೆ ಎಕ್ಸ್ಪಲ್ಸ್ ಪ್ರೋ ಅಥವಾ ರ್ಯಾಲಿ ಎಡಿಷನ್ ಓಡಿಸಿರೋರು ಸಡನ್ನಾಗಿ ಈ ಗಾಡಿ ಓಡಿಸಿದ್ರೆ ನಿಮಗೆ ಇದು ಟ್ಯೂರರು ಅಥವಾ ADV ಓಡಿಸೋ ಫೀಲ್ ಬರೋಲ್ಲ. ಸ್ಪೋರ್ಟ್ ಥರ ಹಿಂಗೆ ಬೊಗ್ಬಿಟ್ಟು ಓಡಿಸ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ಸೊ ನಾರ್ಮಲಾಗಿ ರ್ಯಾಲಿ ಎಡಿಷನ್ನು ಇದೆಲ್ಲ ಯಾವುದು ಎಕ್ಸ್ಪಲ್ಸ್ ಓಡಿಸದೇ ಇರೋರು ಓಡಿಸಿದ್ರೆ ಅವ್ರಿಗೇನು ಅನ್ನಿಸ್ತಾ ಇದೆ. ನನಗೆ ಪರ್ಸ್ನಲಾಗಿ ಹಂಗೆ ಅನ್ನಿಸ್ತು. ಯಾಕಂದರೆ ನಂದು ಈ ಸ್ಟೈಟಲ್ಲಿ ಇರುತ್ತೆ ಹ್ಯಾಂಡ್ಲು, ಇದ್ರ ಸ್ವಲ್ಪ ಕೆಳಗೈತಲ್ವಾ, ಸೊ ಹಂಗೆ ಅನ್ನಿಸ್ತಾ ಇದೆ. ಸೊ ಇದು ಸ್ಪೋರ್ಟ್ ಟ್ಯೂರರ್ ಅಡ್ವೆಂಚರ್ ಅಂತ ಹೇಳ್ಬೋದು ಈ ಬೈಕ್ನ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಮಾತ್ರ, ಬ್ರೇಕಿಂಗ್ ಮಾತ್ರ ಚಿಂದಿ ಗುರು ಇದ್ರದ್ದು.
ನಾನಿವಾಗ ಏನು ಅಂದ್ಕೊಂಡೆ ಗೊತ್ತಾ, ಅಲ್ಲಿ ಗಾಡಿ ವಾಶ್ ಮಾಡಿಸ್ಕೊಂಡೆ. ವಾಶ್ ಮಾಡಿಸಿದಾಗ ಅವನು ಡೀಸೆಲ್ ಸ್ಪ್ರೇ ಮಾಡಿಬಿಟ್ಟ. ಹೇಳಿದೆ ಅವನಿಗೆ ಡೀಸೆಲ್ ಸ್ಪ್ರೇ ಮಾಡಬೇಡಪ್ಪ, ಬ್ರೇಕಿಂಗ್ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ನಾನು ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂದರೆ ಅವನು ಏನಾಗಲ್ಲ, ಒಂಚೂರು ಬಿದ್ದೇ ಬೀಳುತ್ತೆ ಅಂದ್ರ. ಬಟ್ ಆದರೂ ಕೂಡ ಬ್ರೇಕಿಂಗ್ ಮಾತ್ರ ಕ್ರೇಜಿಯಾಗಿದೆ. ಉಯ್ಯೋ ಕ್ರೇಜಿಯಾಗಿದೆ ಗುರು. ಆದರೆ ಸಸ್ಪೆನ್ಷನ್ ಮಾತ್ರ ಹಾರ್ಡ್ ಅಂತ ಹೇಳ್ತಾರೆ ಓನರ್ಸ್. ಈ ಸುಜುಕಿ ವಿ-ಸ್ಟ್ರಾಮ್ ಓನರ್ಸ್ ಏನು ಹೇಳ್ತಾರೆ ಅಂದರೆ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ಹಾರ್ಡ್ ಫೀಲ್ ಆಗುತ್ತೆ ನನಗೆ ಅಂತಾರೆ. ಬಟ್ ಅದನ್ನು ರೇರು ಮೋನೋಸಾಕ್ಸ್ನ ನಾವು ಡ್ಯಾಂಪಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸ್ವಲ್ಪ ನಿಮಗೆ ಬೌನ್ಸು ಸಾಫ್ಟಾಗಿ ಬೌನ್ಸ್ ಆಗಬೇಕಾ, ಸಾಫ್ಟಾಗಿ ಬೌನ್ಸ್ ಆಗೋ ಥರ ಮಾಡ್ಬೋದು. ಹಾರ್ಡಾಗಿ ಬೇಕಾ ಹಾರ್ಡಾಗಿ ಕೂಡ ಮಾಡ್ಕೋಬೋದು. ಸೊ ಪವರ್ ಡೆಲಿವರಿ ಮಾತ್ರ ಕ್ರೇಜಿ ಆಗಿದೆ ಇದರಲ್ಲಿ. ಇನ್ನು ಸ್ಪೀಡಾಗಿ ಟಾಪ್ ಸ್ಪೀಡ್ ಅವೆಲ್ಲ ಇನ್ನು ಮುಂದಕ್ಕೆ ಬೇಕಾದ್ರೆ ಚೆಕ್ ಮಾಡ್ತೀನಿ. ಯಾಕಂದರೆ ಅವ್ನು ಇನ್ನೂ ಪಾಪ ಸೀಟಿಂಗಲ್ಲಿ ಇಟ್ಕೊಂಡಿದ್ದಾನೆ, ತುಂಬ ಕೇರ್ ಮಾಡ್ತಾನೆ ಗಾಡಿನ. ಸೊ ಇದು ಒಬ್ಬ ಫ್ರೆಂಡ್ ಮೇಂಟೈನ್ ಮಾಡ್ತಾ ಇರೋ ಗಾಡಿ ಅಲ್ವಾ. ನನಗೆ ಗಾಡಿ ಅಂದರೆ ಯಾರದೇ ಆಗಿರಲಿ ಅದನ್ನು ಪ್ರೀತಿಯಿಂದನೇ ಓಡಿಸೋದು. ಅದಕ್ಕೆ ಹಾಮ್ ಆಗೋ ಥರ ನಾವು ಓಡಿಸಲ್ಲ. ಗೇರು ಅಷ್ಟೇ, ಗೇರ್ ಬಾಕ್ಸ್ ಸಖತ್ ನೀಟಾಗಿ ಗೇರ್ಗಳು ಹಾಕಿದ್ರೆ ಯಾವ ಗಾಡಿ ಕೂಡ ಹಾಳಾಗೋಗಲ್ಲ. ಸೊ ಓವರಾಲ್ ಏನು ಅನ್ನಿಸ್ತಾ ಇದೆ ಗೈಸ್ ಈ ಗಾಡಿ? ನನಗಂತೂ ತುಂಬ ಇಷ್ಟ ಆಯಿತು. ಎಕ್ಸ್ಪಲ್ಸ್ ಇಷ್ಟ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದೊಂಥರ ಇಷ್ಟ ನನಗೆ. ಇದು ಲಾಂಗ್ ಹೋಗೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿ. ಓಕೆ, ಸಸ್ಪೆನ್ಷನ್ ಏನು ಅಂಥ ಹಾರ್ಡೇನಿಲ್ಲ. ಸೊ ಓಕೆ, ಅದೇ ರೇರ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಸೊ ಓವರಾಲ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಗಾಡಿ ತಗೊಳ್ಳೋರು, ಅಡ್ವೆಂಚರ್ ಬೈಕ್ ಯಾರನ್ನ ತಗೊಳ್ಳೋರಿದ್ರೆ ಇದು ನೋಡಪ್ಪ, ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ನಾವು KTMಗೆ ಹೋಗ್ತೀವಿ ಅಂದರೆ ಅದು 3.5 ಲ್ಯಾಕ್ ಮೇಲೆ ಇದೆ ಅನಿಸುತ್ತೆ, 250. ಇದು 275 ಒಳಗೆ, 270 ಅನ್ಕೋತೀನಿ, 270 ಇದೆ ಇದು ಪ್ರೈಸು. ಸೊ ಆಲ್ಮೋಸ್ಟ್ ಒಳ್ಳೆ ಇಂಜಿನ್ ಕೂಡ ಸುಜುಕಿದು, ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ಸೊ ಸಮಯ ಈಗ ಬಂದು 1:15 ಆಗೋಯ್ತು. ನಾನು 11:15 ಅವನ ಹತ್ರ ಗಾಡಿಗೆ ಹೋಗಿದ್ದು, 1:15 ಆಗೋಯ್ತು ಕೊನೆಗೂ. ಅಯ್ಯಯ್ಯಪ್ಪ, ನ್ಯೂಟ್ರಲ್ ಸ್ವಲ್ಪ ಗೇರ್ಸ್ ಎಲ್ಲ ಅದು ಓಡ್ತಾ ಸರಿ ಹೋಗುತ್ತೆ. ಇನ್ನು ಹೊಸ ಗಾಡಿ ಪಾಪ ಇದೆಲ್ಲ ಬಿಚ್ಚೇ ಇರಲಿಲ್ಲ, ನಾನೇ ಬಿಚ್ಚಿಸ್ದೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್ ಗಾಯ್ಸ್. ಎಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ. 1000 ಸಬ್ಸ್ಕ್ರೈಬರ್ಸ್ ಕೂಡ ಆಗೋಗಿದೆ. ಸೊ ಮಾನಿಟೈಸೇಷನ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ನಿಮ್ಗೆಲ್ಲರಿಗೂ ನನ್ನ ಕೈ ಜೋಡಿಸಿ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಲವ್ ಯು ಗಾಯ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.